ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ಆ್ಯಂಡ್ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಬಿಸಿನೀರೆಲ್ಲ ಕುಡಿದಿದ್ದಾಯಿತು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ವಾಟರ್ಮೆಲನ್ ಅಥವಾ ಕಲ್ಲಂಗಡಿ ಜ್ಯೂಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು. ನೀರಿನಂಶ ಇರುವಂಥದ್ದು ಅಥವಾ ನಾರಿನಂಶ ಇರುವಂಥದ್ದು ಪದಾರ್ಥಗಳು ನಮಗೆ ತುಂಬಾ ಒಳ್ಳೆಯದು. ಈಗೆಲ್ಲ ನೀವು ನೋಡ್ಬೋದು, ತುಂಬ ಬಿಸಿಲಿದೆ ಹೊರಗಡೆ. ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಬಿಸಿಲು ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಂತೂ ಹೊರಗಡೆ ಕಾಲಿಡೋಕ್ಕೆ ತುಂಬ ಕಷ್ಟ. ಇಂಥ ಟೈಮಲ್ಲಿ ನಮ್ಗೆ ಈ ರೀತಿಯಾದಂಥ ಜ್ಯೂಸ್ಗಳು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗಂತೂ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಹಣ್ಣು ಸಿಗ್ತಾನೆ ಇರುತ್ತೆ, ನಮಗೆ ಎಲ್ಲ ಕಡೆ ಕಾಣಿಸ್ತಾನೆ ಇರುತ್ತೆ. ರೋಡ್ ಸೈಡಲ್ಲೆಲ್ಲ ಶಾಪಲ್ಲಿ ತುಂಬಾ ಅವೈಲೇಬಲ್ ಇರುತ್ತೆ. ನಾನು ಇವತ್ತು ತೊಗೊಂಡಿರೋದು ಬಂದು 4 kg ಇತ್ತು. ಇದು 100 ರುಪೀಸ್ 120 ರುಪೀಸು ಆಯಿತು. ಈ ರೀತಿ ಒಂದ್ಸಲ ತೊಗೊಂಡು ಬಂದು ಸ್ವಲ್ಪ ಫ್ರೂಟ್ನೂ ತಿನ್ಬೋದು, ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿಬಿಟ್ಟು ದೊಡ್ಡದಾಗಿರೋದನ್ನ ತೊಗೊಂಡು ಬಂದಿದ್ವಿ. ಹಸ್ಬೆಂಡ್ ಮತ್ತು ನಾನು ಇಬ್ಬರು ಕೂಡ ಜಾಸ್ತಿ ತಿಂತಾ ಇರ್ತೀವಿ ಈ ರೀತಿ ವಾಟರ್ ಮೆಲನ್. ಇದೆಲ್ಲ ನಂಗೆ ತುಂಬಾ ಇಷ್ಟ. ಕುಕುಂಬರ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಇಂಥ ಬಿಸಿಲು ಟೈಮ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ಗೆ ಇದೊಂದು ಬೆಸ್ಟ್ ಫ್ರೂಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ನಾವು ತಿನ್ನುವಾಗ ಅಥವಾ ಜ್ಯೂಸ್ ಕುಡಿಯುವಾಗ ವಾಟರ್ ಕಂಟೆಂಟ್ ಜಾಸ್ತಿ ನಮ್ಮ ಬಾಡಿನಲ್ಲಿ ಹೋಗುತ್ತೆ. ಹಾಗೆ ಎಕ್ಸ್ಟ್ರಾ ಫ್ಯಾಟ್ ಎಲ್ಲನೂ ಕೂಡ ಇದು ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ಈ ಒಂದು ಜ್ಯೂಸ್ ಕುಡಿಯೋದು ಖಾಲಿ ಹೊಟ್ಟೆನಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಕಲ್ಲಂಗಡಿ ಹಣ್ಣಿನ ಬೆನಿಫಿಟ್ಸ್ಗಳು ತುಂಬಾ ಇದ್ದಾವೆ. ನಾನಿವತ್ತು ಯಾಕೆ ಈ ಜ್ಯೂಸ್ನ ಪ್ರಿಫರ್ ಮಾಡಿದೆ ಅಂತ ಹೇಳಿದ್ರೆ, ಇದು ತುಂಬಾ ತಂಪು ದೇಹಕ್ಕೆ. ಅದಕ್ಕೋಸ್ಕರ ನನಗೆ ಸಖತ್ ಓವರ್ ಹೀಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಇವತ್ತು ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಓವರ್ ಹೀಟಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಓವರ್ ಹೀಟಿಂದ ಡ್ರೈ ಹೇರ್ ಆಗುತ್ತೆ. ಡ್ರೈ ಹೇರ್ ಆಗೋದಲ್ದೇ ಡ್ಯಾಂಡ್ರಫ್ ಆಗುತ್ತೆ. ಡ್ಯಾಂಡ್ರಫ್ ಮುಖದ ಮೇಲೆ ಬೀಳೋದ್ರಿಂದ ಪಿಂಪಲ್ಸ್ ಆಗುತ್ತೆ. ಎಷ್ಟೋ ಜನಕ್ಕೆ ಪಿಂಪಲ್ಸ್ಗೆ ನಿಜವಾದ ರೀಸನ್ನೇ ಗೊತ್ತಿರೋದಿಲ್ಲ. ಓವರ್ ಹೀಟೇ ಮೇನ್ ರೀಸನ್ ಅಂತ ಹೇಳ್ಬೋದು. ಪಿಂಪಲ್ಸ್ಗೆ ಯಾಕೆ ಮೇನ್ ರೀಸನ್ ಓವರ್ ಹೀಟ್ ಅಂತ ಹೇಳಿದೆ ನಾನು ಅಂತ ಅಂದರೆ, ಅತಿಯಾದ ಬಿಸಿಲು ಅಥವಾ ಬಿಸಿ ತಾಪದಿಂದ ನಮ್ಮ ತಲೆ ತುಂಬ ಕಾಯೋದ್ರಿಂದ ತಲೆಯಲ್ಲಿ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ ಆಗೋದಲ್ದೇ ಡ್ರೈ ಹೇರ್ ಆಗುತ್ತೆ. ಅದು ಅಲ್ದಿರ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗುತ್ತೆ. ಓವರ್ ಹೀಟಿಂದ ಡ್ಯಾಂಡ್ರಫ್ ಆಗಿ ಇಚ್ಚಿಂಗ್ ಆಗುತ್ತೆ. ಸೊ ನಾವು ಇಚ್ಚಿಂಗ್ ಆದ ತಕ್ಷಣ ಏನು ಮಾಡಿಬಿಡ್ತೀವಿ, ತಲೆನ ಕೆರ್ಕೊಂಡು ಬಿಡ್ತೀವಿ. ಆ ಡ್ಯಾಂಡ್ರಫ್ ಎಲ್ಲ ಮುಖದ ಮೇಲೆ ಬೀಳುತ್ತೆ. ಮುಖದ ಮೇಲೆ ಬೀಳೋದ್ರಿಂದ ಅದರ ಸೈಡ್ ಎಫೆಕ್ಟ್ ಆಗಿ ನಮಗೆ ಪಿಂಪಲ್ಸ್ ಬರುತ್ತೆ. ಪಿಂಪಲ್ಸ್ ಬಂದಮೇಲೆ ನಾವು ಅದನ್ನು ಮುಟ್ತಾ ಇರ್ತೀವಿ, ಇರಿಟೇಷನ್ ಆಗ್ತಿರುತ್ತೆ. ಸೊ ಆ ಪಿಂಪಲಿಂದ ನಮಗೆ ಮಾರ್ಕ್ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ಇದೆ, ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡಿ. ಅಂಥ ಓವರ್ ಹೀಟ್ನ ನಮ್ಮ ಬಾಡಿನಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಯಾವಾಗಲೂ ಈ ರೀತಿ ತಂಪಾದ ಪಾನೀಯಗಳನ್ನ ನಾವು ಕುಡಿತಾ ಇರೋದು ಒಳ್ಳೆಯದು. ವೆಯ್ಟ್ ಲಾಸಿಗೆ ಮಾತ್ರ ಅಲ್ಲದೆ ಡೈಲಿ ಬೇಸಿಸಲ್ಲಿ ನಾವು ಈ ರೀತಿ ಫ್ರೂಟ್ ಜ್ಯೂಸ್ಗಳನ್ನ ಅಥವಾ ಫ್ರೂಟ್ನ ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಓವರ್ ಹೀಟ್ ಆಗದಿರೋ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಈ ಒಂದು ಬ್ಯಾಲೆನ್ಸಿಂಗಿಂದ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಹೇರ್ ಲಾಸು ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಆ್ಯಂಡ್ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ನಾವು ಈ ರೀತಿ ವಾಟರ್ ಮೆಲನ್ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋಷ್ಟು ಬೆನಿಫಿಟ್ನ, ನನಗೆ ಗೊತ್ತಿರೋಷ್ಟು ಡೀಟೇಲ್ಸ್ನ ನಾನು ನಿಮ್ಗೆ ಹೇಳಿದೆ. ಈ ಒಂದು ವಾಟರ್ ಮೆಲನ್ ಜ್ಯೂಸ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹನಿ ಆಗಿರ್ಬೋದು, ಲೆಮನ್ ಏನೂ ಆ್ಯಡ್ ಮಾಡ್ತಿಲ್ಲ. ಯಾಕಂದರೆ ಇದು ದೇವ್ರ ಸೃಷ್ಟಿನಲ್ಲೇ ಕೆಲವೊಂದು ಫ್ರೂಟ್ಸಲ್ಲಿ ಎಲ್ಲ ಥರ ಅಂಶಗಳನ್ನ ತುಂಬಿಸಿ ಕಳಿಸಿರ್ತಾರೆ ದೇವರು. ನಾವು ಹಾಗೆ ನ್ಯಾಚುರಲಾಗಿ ಕುಡಿಯೋದು ನಮ್ಗೆ ಒಳ್ಳೆಯದು. ಫ್ರೂಟ್ ಜ್ಯೂಸ್ ಇದರಲ್ಲೆಲ್ಲ ನೋಡ್ಬೋದು, ನಾವು ಅಂಗಡಿಗಳಲ್ಲಿ ಐಸ್ ಎಲ್ಲ ಹಾಕ್ಕೊಡ್ತಾರೆ. ನಾನು ಐಸ್ ಕೂಡ ಹಾಕಿಲ್ಲ. ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಐಸ್ ಎಲ್ಲ ಹಾಕ್ತಾಯಿದ್ದೆ. ಬಟ್ ಇವಾಗ ಯಾವ ಜ್ಯೂಸ್ಗೂ ಐಸ್ನ ಹಾಕಿ ನಾನು ಕುಡಿಯೋದಿಲ್ಲ. ಹಾಗೆ ಹೇಗಿರುತ್ತೆ ಹಾಗೆ ನಾನು ಜ್ಯೂಸ್ ಮಾತ್ರ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋದಾದರೆ ನೀರು ಹಾಕ್ತೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಜಾಸ್ತಿ ನೀರಿನ ಅಂಶ ಇರುತ್ತೆ. ಹಾಗೆ ಹೇಗಿತ್ತು ಹಾಗೆ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ನನಗಂತೂ ಸಖತ್ ಇಷ್ಟ. ಇದು ಹೀಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ನೀವು ಸ್ವಲ್ಪ ಹನಿ, ಲೆಮನ್, ಜಿಂಜರ್ ಇದನ್ನೆಲ್ಲ ಹಾಕ್ಕೊಂಡು ಕೂಡ ಕುಡಿಬಹುದು, ಚೆನ್ನಾಗಿರುತ್ತೆ. ಹೀಗೆ ಪ್ಲೇನಾಗಿ ಕುಡಿಯೋಕ್ಕೆ ಟ್ರೈ ಮಾಡಿ. ಯಾವುದೇ ಜ್ಯೂಸ್ ಆದ್ರೂ ಅದು ಹೇಗಿರುತ್ತೋ ಫ್ರೂಟ್ ಅದೇ ರೀತಿ ಗ್ರೈಂಡ್ ಮಾಡಿ ಕುಡಿಯೋದಕ್ಕೆ ಟ್ರೈ ಮಾಡಿ. ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ ಆ್ಯಂಡ್ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಈ ಥರ ಸ್ಟ್ರಾನಲ್ಲಿ ನೊರೆನ ಹಿಡ್ಕೊಳ್ಳೋದಂದ್ರೆ ನನಗೆ ತುಂಬ ಇಷ್ಟ. ಸ್ವಲ್ಪ ಫನ್ನಿಯಾಗಿ ಚೆನ್ನಾಗಿರುತ್ತೆ. ನಾನಂತೂ ಜ್ಯೂಸ್ನ ಕುಡಿದು ಮುಗಿಸ್ದೆ. ನಿಮ್ಗೆ ಯಾರಿಗೆ ಆ ಥರ ಅಭ್ಯಾಸ ಇದೆಯೋ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನು ನಾನು ರಾತ್ರಿನೇ ರುಬ್ಬಿ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಉಬ್ಬಿತ್ತು ಚೆನ್ನಾಗಿ. ಇದ್ರದ್ದು ಅಳತೆನ ಹೇಳ್ತೀನಿ, ನೀವು ಹಾಗೆ ನೋಟ್ ಡೌನ್ ಮಾಡ್ಕೋಬೋದು. 4 ಗ್ಲಾಸಷ್ಟು ಸೊಸೈಟಿ ಅಕ್ಕಿಯಲ್ಲಿ ಮಾಡ್ತಿರೋದು ನಾನು ಇದನ್ನು. ಸೊಸೈಟಿ ಅಕ್ಕಿಗೆ 3/4 ಗ್ಲಾಸಷ್ಟು ಉದ್ದಿನಬೇಳೆ, 1/4 ಗ್ಲಾಸಷ್ಟು ಕಡಲೆಬೇಳೆ, 1 ಕಪ್ಪಷ್ಟು ಅನ್ನ ಉಳಿದಿರುತ್ತಲ್ಲ ಅನ್ನ ಹಾಕ್ಕೊಂಡು ಸ್ವಲ್ಪ 1 ರಿಂದ 1.5 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಅನ್ನ ಮತ್ತು ಮೆಂತ್ಯ
ಅಕ್ಕಿ ಇಷ್ಟನ್ನು ಹಾಕ್ಕೊಂಡು ನೆನೆಸಿಟ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೀವು ಇಡ್ಲಿಗೆ ಮಾಡೋದಾಯಿತು ಅಂದರೆ ಇಷ್ಟೇ ಸಾಕು. ದೋಸೆ ಮಾಡ್ತೀರ ಅಂದರೆ ಅವಲಕ್ಕಿನ 1 ಕಪ್ಪಷ್ಟು ಸೇರಿಸ್ಕೊಂಡು ರುಬ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ದೋಸೆ ಬ್ರೌನ್ ಕಲರ್ ಚೆನ್ನಾಗಿ ಬರುತ್ತೆ. ಇಡ್ಲಿಗೆ ಅವಲಕ್ಕಿ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ತುಂಬಾ ಚೆನ್ನಾಗಿರುವಂಥ ಇಡ್ಲಿ ಮತ್ತು ದೋಸೆಗಳನ್ನ ಮಾಡ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಬಿಸಿಯಾಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ ಇಡ್ಲಿ ಮೋಲ್ಡ್ಗೆ. ಇವಾಗ ಸ್ವಲ್ಪನೇ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ಬಿಸಿ ಆಗ್ತಿದ್ದ ಹಾಗೇ ಇದನ್ನು ಇಟ್ಬಿಟ್ಟು ಇಡ್ಲಿಗಳನ್ನ ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು. ಇಡ್ಲಿ 5 to 10 ಮಿನಿಟ್ಸಲ್ಲೇ ಆಗುತ್ತೆ. ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸಂಜೆ 4 ಗಂಟೆ ಅಥವಾ 6 ಗಂಟೆಗೆ ನಾನು ನೆನೆಸೋದು. ಬೆಳಗ್ಗೆಯಿಂದೆಲ್ಲ ನಾನು ನೆನೆಸೋಕೆ ಹೋಗಲ್ಲ. ತುಂಬ ಜನ ಹೇಳ್ತಾರೆ ನಾನು ಬೆಳಗ್ಗೆನೇ ನೆನೆಸ್ಬಿಡ್ತೀನಿ, ನೈಟ್ ಆಡಿಸ್ತೀನಿ ಅಂತ. ಆ ರೀತಿ ರುಬ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. 4 ಅವರ್ ನೆಂದರೆ ಸಾಕು. ಯಾವುದೇ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು 4 ಅವರ್ ನೆಂದ್ರೆ ಸಾಕು, ತುಂಬ ಚೆನ್ನಾಗಾಗತ್ತೆ. 4 ಅವರ್ ನೆನೆಸಿಟ್ಟು ಅದಾದಮೇಲೆ ನಾವು ರುಬ್ಕೋಬೇಕಾಗತ್ತೆ. ಅನ್ನ ಒಂದು ಬಿಟ್ಟು ಎಲ್ಲ ಐಟಮ್ಗಳನ್ನೂ ನೆನೆಸಿಟ್ಕೊಂಡು ರುಬ್ಕೊಳ್ಳಿ. ಇಡ್ಲಿ ಜೊತೆ ಕಾಂಬಿನೇಷನ್ಗೆ ನಾನು ಕಡಲೆ ಬೀಜದ ಚಟ್ನಿ ಮಾಡ್ಕೋತಾ ಇದ್ದೀನಿ. ಶೇಂಗಾ ಚಟ್ನಿ ಅಂತ ಕೂಡ ಕರೀತಾರೆ, ಇದನ್ನು ಪೀನಟ್ ಚಟ್ನಿ ಅಂತ ಕೂಡ ಕರಿಬೋದು. ಇದ್ರದ್ದು ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿನೇ ಇದೆ. ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಬೀಜನ ಒಂದು ಬಾಣಲಿನಲ್ಲಿ ಹುರ್ಕೋತಾ ಇದ್ದೀನಿ. ಇದರಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು, ನಮ್ಮ ಬೋನ್ ಸ್ಟ್ರೆಂತ್ಗೆ ತುಂಬಾ ಒಳ್ಳೆಯದು, ಆ್ಯಂಡ್ ನಮ್ಮ ಬ್ರೈನ್ನ ಸ್ಟ್ರೆಂತಾಗಿ ಮತ್ತು ಶಾರ್ಪಾಗಿ ಇರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾನ್ಸರ್ ಅಂತ ರೋಗಗಳನ್ನೂ ತಡೆಗಟ್ಟಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಸಿಪ್ಪೆ ಸಹಿತ ಬೇಕಾದರೂ ಹಾಕೋಬೋದು, ಸಿಪ್ಪೆ ತೆಗೆದು ಕೂಡ ಹಾಕೋಬೋದು. ಸಿಪ್ಪೆ ಸಹಿತ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಒಂದು 5 ಖಾರ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. 1 ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಚಟ್ನಿಗೆ ನಾನು ತೆಂಗಿನಕಾಯಿನ ಬಳಸ್ತಿಲ್ಲ. ತೆಂಗಿನಕಾಯಿ ಇಲ್ಲದೇ ವಿತೌಟ್ ಕೋಕೋನಟ್ ಪೀನಟ್ ಚಟ್ನಿ ಇದು ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗೇ ಇರುತ್ತೆ. ಸ್ವಲ್ಪ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ. ಹುಣಸೆಹಣ್ಣನ್ನು ನಾನು ಈ ರೀತಿ ನೀರಲ್ಲಿ ನೆನೆಸಿ ಪೇಸ್ಟ್ ಥರ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. 1 ಮಂತ್ 2 ಮಂತ್ ಆದರೂ ಕೆಡೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಬೀಜ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ನೆನೆಸ್ಬಿಟ್ಟು ಪೇಸ್ಟ್ ಥರ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 1 ನಿಂಬೆಹಣ್ಣಿಗಿಂತ ಕಡಿಮೆ ಗಾತ್ರದಷ್ಟು ನಾನು ಈ ಹುಣಸೆಹಣ್ಣು ರಸನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಇಲ್ಲದೇನೂ ಕೂಡ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ಇಮಿಡಿಯೇಟಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ ಹಾಗೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಮೇಯ್ನಾಗಿ ನಾನು ಇವತ್ತು ಯಾಕೆ ಇದನ್ನು ಪ್ರಿಫರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ವೆಯ್ಟ್ ಲಾಸಿಗೆ ಇದು ಸಖತ್ತಾಗಿ ಪ್ರಮೋಟ್ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಎಷ್ಟು ಚೆನ್ನಾಗಿದೆಯೋ ಅದ್ರ ಬೆನಿಫಿಟ್ ಕೂಡ ಅಷ್ಟೊಂದು ಚೆನ್ನಾಗಿದೆ. ನನಗೆ ಏನೇನು ಡೀಟೇಲ್ಸ್ ಗೊತ್ತಿರುತ್ತೋ ಅದನ್ನು ಹಾಗೆ ರೆಸಿಪೀಸ್ ಜೊತೆ ಹೇಳ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದೆ ಬ್ಲೈಂಡಾಗಿ ನಾವು ಏನೂ ತೊಗೊಳಕ್ಕಾಗಲ್ಲ. ನಾನು ತುಂಬ ಸ್ಟ್ರಿಕ್ಟ್ ಡಯಟ್ ಅಂತ ಏನೂ ಮಾಡ್ತಾಯಿಲ್ಲ. ಯಾಕಂದರೆ ನಾವು ಮಾಡೋ ಡಯಟ್ ನಮಗೆ ಲೈಫ್ ಟೈಮ್ ಇರಬೇಕು. ಇವಾಗ ವೆಯ್ಟ್ ಲಾಸ್ ಮಾಡಿಬಿಡ್ತೀವಿ ತಕ್ಷಣ ಮತ್ತೆ ನಾವು ಅದನ್ನು ಡಯಟ್ನ ಬಿಟ್ಬಿಟ್ರೆ ಮತ್ತೆ ವೆಯ್ಟ್ ಗೇನ್ ಆಗೋದು ಡಬ್ಬಲ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಬ್ಯಾಲೆನ್ಸಿಂಗ್ ಆಗಿರೋಂಥ ಡಯಟ್ನ ಮಾಡಬೇಕು. ಅದು ನಮ್ಮ ಲೈಫ್ ಟೈಮು ಮೇಂಟೈನ್ ಮಾಡೋ ಥರ ಇರಬೇಕು. ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡ್ದಿದ ಮೇಲೆ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಉರಿನಲ್ಲೇ ಇತ್ತು ಅಂತಂದರೆ ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇಷ್ಟೇ. ಸ್ಟವ್ನ ಸ್ವಿಚ್ ಆಫ್ ಮಾಡಿದ ತಕ್ಷಣ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇಮಿಡಿಯೇಟಾಗಿ ಇದನ್ನು ಕೂಡ ಚಟ್ನಿ ಜೊತೆಗೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ಚಟ್ನಿ ಒಳಗಡೆ ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಚಟ್ನಿ ಕೆಲಸ ಮುಗೀತು. ನೀರನ್ನು ಅಡ್ಜಸ್ಟ್ ಮಾಡಿ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಚಟ್ನಿನ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಇವಾಗ ಇಡ್ಲಿ ಏನಾಗಿದೆ ಅಂತ ನೋಡ್ತಾ ಇದ್ದೀನಿ. ಇಡ್ಲಿ ಚೆನ್ನಾಗಿ ಕುಕ್ ಆಗಿತ್ತು. ಸ್ಟವ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಗೆ 1-2 ನಿಮಿಷ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಪ್ಲೇಟ್ಗೆ ಕುಕುಂಬರ್ನ ಹಾಕ್ಕೊಂಡು ಇಡ್ಲಿ ಪ್ಲೇಟಿಂದ ತೆಗೆದು ಡೈರೆಕ್ಟಾಗಿ ಹಾಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ. ಇದು ಚಿಕ್ಕ ಇಡ್ಲಿ ಆಗಿರೋದ್ರಿಂದ ನಾನು 3-4 ತಗೋತಾ ಇದ್ದೀನಿ. ನೀವು ದೊಡ್ಡದಾಗಿತ್ತು ಅಂದರೆ 2 ತಿಂದ್ರೇ ಸಾಕಾಗಿಬಿಡುತ್ತೆ. ನಿಮಗೆ ಮುರಿದು ತೋರಿಸ್ತೀನಿ ಇಡ್ಲಿ ಎಷ್ಟು ಫ್ಲಫಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸತ್ಯವಾಗ್ಲೂ ನಾನಂತೂ ಸ್ವಲ್ಪ ಕೂಡ ಸೋಡಾ ಯೂಸ್ ಮಾಡಲ್ಲ. ಮನೆಯಲ್ಲಿ ಬಜ್ಜಿ ಮಾಡಿದ್ರೂ ಅಷ್ಟೇ, ಇಡ್ಲಿ ಎಲ್ಲ ಮಾಡಿದ್ರೂ ಸ್ವಲ್ಪ ಕೂಡ ನಾವು ಸೋಡಾನ ಯೂಸ್ ಮಾಡಲ್ಲ ಅವಾಗಿಂದನೂ ಅಷ್ಟೇ. ಯಾಕಂದರೆ ಹೊರಗಡೆನೇ ನಮ್ಗೆ ಹೆಲ್ತಿಯಾಗಿರೋ ಫುಡ್ ಸಿಗೋಲ್ಲ ಅಂತ ಮನೆ ಫುಡ್ಡು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾವು ಮನೆಯಲ್ಲೇ ಅನ್ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಹೇಗೆ? ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಸೋಡಾ ಎಲ್ಲ ಹಾಕಲ್ಲ. ನೈಟ್ ರುಬ್ಬುವಾಗ ಚೆನ್ನಾಗಿ ನೀಟಾಗಿ ರುಬ್ಬಿಟ್ಟು ಹಾಗೆ ಚೆನ್ನಾಗಿ ಕೈಯಲ್ಲಿ ತಿರುಗಿಸಿ ಉಪ್ಪನ್ನ ಹಾಕಿ ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಇವತ್ತು ಲಂಚಿಗೆ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ವೈಟ್ ರೈಸ್ ಮತ್ತು ಬೇಳೆ ನೂಕಲ್ ಸಾಂಬಾರನ್ನ ನಾನು ಸರ್ವ್ ಮಾಡ್ಕೊಂಡಿದ್ದೆ. ಜೊತೆಗೆ ಮೊಟ್ಟೆ ತೊಂಡೆಕಾಯಿ ಪಲ್ಯನೂ ಕೂಡ ನಾನು ಸರ್ವ್ ಮಾಡ್ಕೊಂಡಿದ್ದೆ. ಮೊಟ್ಟೆ ತೊಂಡೆಕಾಯಿ ಪಲ್ಯ ಬಂದು ನಮ್ಮ ಚಾನಲಲ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೋಬೋದು ನೀವು.
ಇದ್ರ ಜೊತೆ ಕುಕುಂಬರ್ನ ಕೂಡ ನಾನು ಸರ್ವ್ ಮಾಡ್ಕೊಂಡಿದ್ದೆ. ಹೋಪ್ಫುಲಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹಾಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.